ಇಡೀ ಸ್ಕೂಲ್ ಹುಡುಗರು ನನ್ನ ಕಂಡ್ರೆ ಗದ್ದಿಗೇಶ್ ಮಾಸ್ಟರ್ ಬರ್ತಾ ಇದಾರೆ ಅಂದ್ರೆ ಆ ರೋಡಲ್ಲಿ ನನ್ನ ಎದುರಿಗೆ ಯಾರು ಬರೋದಲ್ಲ. ಸಂಧಿ ಮೂಲಿಗೆ ಓದ್ಕೊಂಡು ಪೇರೆಂಟ್ಸ್ ಎಲ್ಲ ಬಂದು ಹೇಳೋರು, ಸರ್ ನೀವು ಅದೇನ್ ಮಾಡಿದ್ರೇನೋ ನಮ್ಮ ಹುಡುಗರಿಗೆ ಏನು ಹೇಳೋದೇ ಬೇಡ, ನಾವು ಮನೇಲಿ ಅವರೇ ಕೂತ್ಕೊಂಡು ಓದ್ ಕೇಳ್ತಾರೆ. ಕ್ಲಾಸ್ ಒಳಗೆ ಹೋಗೋದಷ್ಟೇ ಗೊತ್ತು ನನಗೆ. ನಾನು ಹೊರಗೆ ಬರ್ಬೇಕಾದ್ರೆ ಬೇರೆ ಲೆಕ್ಚರರ್ಸ್ ಬಂದು, ಸಾರ್ ನಿಮ್ ಟೈಮ್ ಆಗಿದೆ, ಒಂದು ಪೀರಿಯಡ್ ಎಕ್ಸ್ಟ್ರಾನು ತಗೊಂಡಿದ್ದೀರಿ, ಬನ್ನಿ ಅಂತ ಕರಿಬೇಕು. ಅಲ್ಲಿವರೆಗೂ ನನ್ನ ಮಕ್ಕಳಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಸಂಬಳಕ್ಕೆ ಅಂತ ಯಾವತ್ತೂ ಕೆಲಸ ಮಾಡಿರಲ್ಲ. ನಾನು ನಂಬರ್ 1 ಶಿಕ್ಷಕ ಆಗಬೇಕು. ಮಕ್ಕಳು ನನ್ನನ್ನ ಜೀವನ ಪರ್ಯಂತ ನೆನೆಸ್ಕೋಬೇಕು. ನನ್ನ ಮಕ್ಕಳನ್ನ ಎಂತ ದಡ್ಡನ್ನೂ ಕೂಡ ಅವನು ಬುದ್ಧಿವಂತನ ಮಗುವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗದ್ದಿಗೇಶ್ ಪಾಲ್ದಾರ್ ಗೌಡ್ರು ಅಂತ. ನಮ್ಮ ಸ್ವಂತ ಊರು ಬಂದು ಯರಗನಾಳ ಗ್ರಾಮ, ಹೊನ್ನಾಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಹಾಲಿ ನಾನು ನಿವೃತ್ತ ಉಪನ್ಯಾಸಕನಾಗಿದ್ದೇನೆ. ನನ್ನ ವೃತ್ತಿ ಜೀವನ ಸುಮಾರು 25 ವರ್ಷ ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಹಾಗೂ 10 ವರ್ಷ ಗಣಿತಶಾಸ್ತ್ರ ಉಪನ್ಯಾಸಕನಾಗಿ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಒಟ್ಟಾರೆಯಾಗಿ 35 ವರ್ಷ ಟೀಚಿಂಗ್ ಪ್ರೊಫೆಷನ್. ನಮ್ಮ ಬಾಲ್ಯದಲ್ಲಿ ಅಂದರೆ ಹೆಚ್ಚು ಕಮ್ಮಿ ಸ್ವಲ್ಪ ನಮ್ಮದು ಬಡತನದ ಜೀವನನೇ. ಅಲ್ಲಿ ದುಡ್ಡಿಗೆ ಬರ ಇತ್ತು, ಆದರೆ ಪ್ರೀತಿ ತುಂಬ ರಿಚ್ ಆಗಿತ್ತು. ಪ್ರೀತಿಗೆ ಬರ ಇರಲಿಲ್ಲ. ನಾವೆಲ್ಲ ಒಟ್ಟಾಗೇ ಇದ್ವಿ. 2 ಅಣ್ಣಂದರು, 1 ತಮ್ಮ, 2 ಅಕ್ಕಂದರು, ಅಪ್ಪ ಅಮ್ಮ ಎಲ್ಲ ಒಟ್ಟಾಗೆ ಇದ್ದದ್ದು. ಬಾಲ್ಯ ಜೀವನದಲ್ಲಿ ಅಂದರೆ ನಾನು ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 1975ರವರೆಗೂ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು. ಅಲ್ಲಿ ಹೇಗೆ ಅಂದರೆ ನಮ್ಮದು ಆಟ ಆಡೋದಕ್ಕೆ ಹೆಚ್ಚು ನಮ್ಮ ಮನೇಲಿ ಕಳಿಸ್ತಿರ್ಲಿಲ್ಲ. ಮನೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು, ಆಮೇಲೆ ಸ್ಕೂಲಿಗೆ ಹೋಗಬೇಕು. ನಮ್ಮ ದಿನಚರಿ ಹೇಗಿರ್ತಿತ್ತು ಅಂದರೆ, ನಾವು ಸುಮಾರು ನನಗೆ ಗೊತ್ತಿದ್ದ ಹಾಗೆ ಒಂದು 3-4ನೇ ಕ್ಲಾಸಿಗೆ ನಾನು ಬಂದ ನಂತರ ಆವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಮ್ಮ ನಾನು ಇಬ್ಬರು, ಹೆಚ್ಚು ಕಮ್ಮಿ ನಮ್ಮ ತಮ್ಮ ನಾನು ಒಂದೇ ಥರನೇ ಇದ್ವಿ. ಸೊ ಹಾಗಾಗಿ ಅಲ್ಲಿ ನಮ್ಮ ಮನೆಯಲ್ಲಿ ಹಸುಗಳನ್ನು ಸಾಕಿದ್ವಿ ನಾವು. ಎಮ್ಮೆಗಳು, ಹಸುಗಳು, ಎತ್ತುಗಳು ಎಲ್ಲ ಇದ್ವು. ನಮ್ಮದು ಹಾಲಿ ಕೃಷಿಕ ವಂಶ. ನಮ್ಮದು ಕೃಷಿ ಚಟುವಟಿಕೆಯನ್ನು ಮಾಡೋವಂಥದ್ದು. ನಮ್ಮ ಮನೆಯಲ್ಲಿ ಹಳ್ಳಿ ಮನೆಯಲ್ಲಿ ಅಂದರೆ 2 ಹಕ್ಕೆಗಳಿರೋವು. ಸ್ವಲ್ಪ ಹಸುಗಳು ಮನೆಯ ಹಿತ್ತಲಲ್ಲಿ, ಇನ್ನು ಕೆಲವು ಹಸುಗಳು, ಎತ್ತುಗಳು ಮನೆ ಮುಂಭಾಗದಲ್ಲಿ ಕಟ್ತಾಯಿದ್ರು. ನಮ್ಮ ತಮ್ಮ ನಾನು ಆ 2ನ್ನು ಹಂಚಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಸೆಗಣಿಯನ್ನು ತುಂಬಿ ಅದನ್ನು ತಿಪ್ಪೆಗೆ ಹೋಗಿ ಹಾಕಿ ಬರಬೇಕು. ಆನಂತರ ಗೋತೆ ಅಂತ ಕರೀತಾರೆ. ಆ ಗೋತೆಯನ್ನು ಮಡಿಕೆನಲ್ಲಿ ತುಂಬಿಕೊಂಡು, ಅಂದರೆ ಕೊಡಪಾಣ ಅಂತಾರೆ, ಆ ಕೊಡಪಾಣದಲ್ಲಿ ತುಂಬ್ಕೊಂಡು ತಗೊಂಡೋಗಿ ತಿಪ್ಪಿಗೆ ಹಾಕಬೇಕು. ಅದು ಸುಮಾರು ಹೆಚ್ಚು ಕಡಿಮೆ ಅರ್ಧ ಗಂಟೆ 1 ಗಂಟೆ ಆಗೋದದು. ಅಷ್ಟನ್ನು ದೊಡ್ಡದು ವಿಶಾಲವಾದ ಜಾಗ ನಮ್ಮದಲ್ಲಿ. ಹಕ್ಕಿ ಅಂದರೆ ತುಂಬ ವಿಶಾಲವಾಗಿರೋದು. ಸೊ ಹಾಗಾಗಿ ಅದು ಹೆಚ್ಚು ಕಮ್ಮಿ 1 ಅವರ್ ಕೆಲಸ ಆಗಿರೋದು. ಅದಾದ ನಂತರ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದರೆ ಆವಾಗ ಕಾಫಿ ಮಾಡಿದರೆ ಕಾಫಿ, ಟೀ ಮಾಡಿದರೆ ಟೀ ಕೊಡೋರು. ಅದನ್ನು ಕುಡಿದು ಆನಂತರ ನಾವು ಕುಡುಗೋಲು ಹಗ್ಗ ತಗೊಂಡು ಮೇವಿಗೆ ಹೋಗಬೇಕು. ಹಸುಗಳಿಗೆ ಮೇವು ತರೋದಕ್ಕೆ ಹೋಗಬೇಕು. ಮೇವಿಗೆ ಹೋದಾಗ ಅದು ಸುಮಾರು 1.5 to 2 ಕಿಲೋಮೀಟ್ರ್ ದೂರದಲ್ಲಿ ಹೋಗಬೇಕು. ಆ ಬದುಗಳಲ್ಲಿ ಮೇವು ಬೆಳೆದಿರುತ್ತೆ. ಒಂದು ಅಡಿ ಇಷ್ಟೆಲ್ಲ ಬೆಳೆದಿರೋ, 1.5 ಅಡಿ ಎಷ್ಟು ಉದ್ದ. ಅದನ್ನು ಕೊಯ್ಕೊಂಡು ಆ ಕೊಯ್ಯುವಾಗ ನಮಗೆ ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತಂದು ಭಾಳ ಬೇಗ ಮೇವನ್ನು ಕೊಯ್ಯಕ್ಕೆ ಹೋಗ್ತಾಯಿದ್ವಿ. ಆ ಕೊಯ್ಯುವಾಗ ಸುಮಾರು ಸಾರಿ ನಾವು ಕೈಗಳನ್ನು ಕುಯ್ಕೊಂಡು ರಕ್ತ ಸುರಿಯೋದು. ಆದರೂ ಅದರಲ್ಲೇ ನಾವು ಮೇವು ಕೊಯ್ಕೊಂಡು ಅದು ಹೊರೆ ಅಂತ ಕಟ್ಕೊತೀವಿ. ಹೊರೆ ಕಟ್ಕೊಂಡು ಬಂದು ಹೊರೆ ಹಾಕಿ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಊಟ ಕೊಡ್ತಾರೆ. ಅವಾಗ ಊಟಕ್ಕೆ ರೊಟ್ಟಿ, ನಮ್ಮದು ಮುಖ್ಯವಾದ ಆಹಾರ ರೊಟ್ಟಿ ಮಾಡೋದು. ಆ ರೊಟ್ಟಿ ಕೊಡೋರು. ಆ ರೊಟ್ಟಿ ತಿಂದ್ಕೊಂಡು ಹೋಗಬೇಕು. ಅವು ನಮ್ಮ ಪರಿಸ್ಥಿತಿ ಹೇಗಿರೋದು ಅಂದರೆ, ಆ ಹೊರೆ ಹೊತ್ಕೊಂಡು ಬಂದಾಗ ಕತ್ತು ಹೀಗೆ ಹಿಡ್ಕೊಂಡು ಬಿಟ್ಟಿರೋದು. ಹಿಂಗೆ ತಿರ್ಗ್ಸಾಕ ಇಡೀ ಬಾಡಿನೇ ನಾವು ಟರ್ನ್ ಮಾಡಬೇಕಿತ್ತು. ಆ ಥರ ಇರೋದು. ಒಂದು ಅರ್ಧ ಗಂಟೆ ನಮಗೆ ಕತ್ತನ್ನು ತಿರ್ಗ್ಸೋಕ್ಕಾಗ್ತಿರ್ಲಿಲ್ಲ. ಆ ರೀತಿ ಕತ್ತು ಕುತ್ಕೊಂಡು ಹೋಗಿಬಿಡೋದು ಆ ಭಾರಕ್ಕೆ. ಸೊ ಆಮೇಲೆ ಅದನ್ನು ಫ್ರೀ ಮಾಡ್ಕೊಂಡು ಅರ್ಧ ಗಂಟೆ ಫ್ರೀ ಆಗಿರೋದು. ಅದು ಊಟ ಮಾಡಿಬಿಟ್ಟು ಸ್ಕೂಲಿಗೆ ಹೋಗ್ತಾಯಿದ್ವಿ. ಸ್ಕೂಲಲ್ಲಿ ಹೋಗಿ ಅವಾಗೇನು ಈ ಥರದಲ್ಲಿ ಬರೀ ಓದು ಆ ಥರ ಏನಿರಲಿಲ್ಲ. ಎಕ್ಸಾಮ್ ಪರ್ಪಸ್ಗೆ ಅಂತ ಓದೋದಿರಲಿಲ್ಲ. ಪ್ರಾಥಮಿಕ ಶಾಲೆಯಲ್ಲಿ ಅಂತ ಏನು ನಮಗೆ ಕಷ್ಟ ಆಗ್ತಿರ್ಲಿಲ್ಲ. ಚೆನ್ನಾಗಿ ಪಾಠ ಹೇಳ್ಕೊಡೋರು, ಚೆನ್ನಾಗಿ ಕಲಿತಾ ಇದ್ವಿ. ಓದೋದ್ರಲ್ಲಿ ಏನು ನಾವು ಹಿಂದೆ ಬಿದ್ದಿರಲಿಲ್ಲ, ಚೆನ್ನಾಗೇ ಇದ್ವಿ. ಆಮೇಲೆ ಸಾಯಂಕಾಲ ಬಂದ ಮೇಲೂ ಮತ್ತೆ ಹೊಲಕ್ಕೆ ಹೋಗಬೇಕು. ಮತ್ತೆ ಮೇವು ತರೋದಿದ್ದರೆ ಮೇವು ತರೋದು, ಇಲ್ಲ ಅದು ಸೀಸನ್ ಇದ್ದ ಹಾಗೆ. ಬೇಸಿಗೆ ಕಾಲದಲ್ಲಾದರೆ ಬಿಳಿ ಜೋಳ, ಗೋಧಿ ಇದೆಲ್ಲ ಬೆಳಿತೀವಿ. ಅವು ಬೆಳೆಯುವಾಗ ಗಿಳಿಗಳು ಅವೆಲ್ಲ ಬರ್ತವೆ. ಹಕ್ಕಿ ಓಡಿಸ್ಬೇಕಲ್ಲಿ, ಡಬ್ಬ ತಗೊಂಡು ಶಬ್ದ ಮಾಡ್ಕೊಂತ ಹೋಗಬೇಕು. ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಕು. ಇಲ್ಲ ಅಂದರೆ ಮಳೆಗಾಲದಲ್ಲಿ ಏನಾದ್ರು ಇದಿರುತ್ತೆ. ಆಮೇಲೆ ಶನಿವಾರ ಭಾನುವಾರ ನಮಗೆ ಮನೆಯಲ್ಲೇ ಇರ್ತಲೇ ಇರಲಿಲ್ಲ. ಮೆಣಸಿನ ಗಿಡ ಜಾಸ್ತಿ ನಾವು ಮೆಣಸಿನ ಹಣ್ಣನ್ನು ಜಾಸ್ತಿ ಬೆಳೀತಾ ಇದ್ದದ್ದು ನಮ್ಮೂರ ಕಡೆ, ಕಪ್ಪು ಮಣ್ಣು. ಸೊ ನಾವು ಕೂಲಿಗೆ ಹೋಗಬೇಕು. ನಮ್ಮ ಹೊಲದಲ್ಲಿ ಇಲ್ಲ ಅಂದರೆ
ಬೇರೆಯವ್ರ ಹೊಲಕ್ಕೆ ಹೋಗ್ತಾಯಿದ್ವಿ. ಒಂದು ವಾರ ಏನಾದ್ರು ನಮ್ಮ ಹೊಲ ಇದ್ದರೆ ನಮ್ಮ ಹೊಲದಕ್ಕೇ ಬೇರೆಯವರು ಕೂಲಿಯರು ಬರೋರು ಬಂದುಬಿಟ್ಟು ಹಣ್ಣು ಬಿಡ್ಸೋಕೆ ಹೋಗ್ತಾಯಿದ್ವಿ, ಮೆಣಸಿನ ಹಣ್ಣನ್ನು. ಇಲ್ಲಾಂದರೆ ಬೇರೆ ಹೊಲಕ್ಕೆ ಹೋಗೋದು. ಆವಾಗ ನಾವು ಚಿಕ್ಕ ಹುಡ್ರಿರುವಾಗ ಒಂದು ಸಾಲು ಹಿಡ್ಕೊಂಡು ಬಿಡಿಸ್ತಾ ಇದ್ವಿ. ಅವಾಗ ನಮಗೆ 4 ಆಣೆ ಕೂಲಿ ಕೊಡೋರು. ಸ್ವಲ್ಪ ದೊಡ್ಡವರಾದ್ಮೇಲೆ 2 ಸಾಲು ಹಿಡ್ಕೊಂಡು ಬಿಡಿಸಿದ್ರೆ 8 ಆಣೆ ಕೂಲಿ ಇತ್ತು ಅವಾಗ. ಆವಾಗಿಂದ 8 ಆಣೆ ಅಂದರೆ ಆವಾಗ ಒಂದು ಸೇರು ಜೋಳನೇ 8 ಆಣೆಗೆ ಬರೋದು. ಅವಾಗ ಒಂದು ಸೇರು ಜೋಳ ಬರುತ್ತೆ ಅಂತಂದು ಅಕ್ಕಿ ಎಲ್ಲ ₹1.80 ಕೊಟ್ಟರೆ 1 kg ಅಕ್ಕಿ ಬರೋದು, ಫಸ್ಟ್ ಕ್ಲಾಸ್ ಅಕ್ಕಿ. ಈ ಥರದ ಜೀವನ ಇತ್ತು. ಹೆಚ್ಚಾಗಿ ನಾವು ಆಟ ಆಡೋಕ್ಕಂತೂ ಹೋಗ್ತಿರ್ಲಿಲ್ಲ. ಸ್ಕೂಲ್ ಬಿಟ್ಟ ತಕ್ಷಣ ನಾವು ಮನೆಗೆ ಬರ್ತಾಯಿದ್ವಿ. ಅಲ್ಲಿ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಒಬ್ಬ PT ಮಾಸ್ಟ್ರು ಅಂತ ಇದ್ದರು, ನ್ಯಾಮತಿಯಿಂದ ಬರೋರು ನಮ್ಮೂರಿಗೆ. ಸೊ ಅವರು ಮಕ್ಕಳು ಆಡಬೇಕು ಅನ್ನೋದು ಅವ್ರ ಉದ್ದೇಶ, ಆಟ ಆಡಬೇಕು ಅಂತ. ಸ್ಕೂಲ್ ಬಿಟ್ಟ ಮೇಲೆ ನಮ್ಮ ತಮ್ಮ ನಾನು ಸ್ಕೂಲ್ ಬಿಟ್ಟ ತಕ್ಷಣ ನಮಗೆ ಕೆಲಸ ಇರೋದ್ರಿಂದ ನಾವು ಮನೆಗೆ ಬಂದುಬಿಡ್ತಾಯಿದ್ವಿ, ಆಟ ಆಡೋಕ್ಕೆ ಹೋಗ್ತಿರ್ಲಿಲ್ಲ. ಅವರು ನೆಕ್ಸ್ಟ್ ಡೇ ಬಂದು ಒಂದು ಹುಡುಗನಿಗೆ ಲೀಡ್ರ್ ಮಾಡಿದ್ರು, ಅವನ ಹೆಸರು ಕೊಡೋನು, ಯಾರ್ಯಾರು ಆಟ ಆಡಿಲ್ಲ ಅವ್ರ ಮೇಷು ಇದ್ದಾಡಿಸ್ತಿರ್ಲಿಲ್ಲ. ಅವರು ಸೈಕಲ್ ತೊಗೊಂಡು ಅವ್ರ ಊರಿಗೆ ನ್ಯಾಮತಿಗೆ ಹೋಗ್ಬಿಡೋರು. ನಾವು ಮಾತ್ರ ಆಟ ಆಡ್ಕೊಂಡು ಮನೆಗೆ ಹೋಗಬೇಕು, 1 ಅವರ್ ಆಟ ಆಡ್ಕೊಂಡು ಮನೆಗೆ ಹೋಗಬೇಕು ಅಂತ ಹೇಳೋರು ಅವರು. ಆವಾಗ 5 ಗಂಟೆ ತನಕ ಇರೋದು ಸ್ಕೂಲು. 5ರಿಂದ 6 ಗಂಟೆವರೆಗೂ ನಾವು ಆಟ ಆಡಬೇಕಿತ್ತು. ಆಟ ಆಡಿ ನೆಕ್ಸ್ಟ್ ಡೇ ಅವ್ರು ಬಂದು ಹೊಡಿಯೋರು ನಮಗೆ. ಯಾಕೆ ನೀವು ಹೋಗಿದ್ರಿ ಅಂದರೆ, ಇಲ್ಲಿ ಮನೆಯಲ್ಲಿ ಕೆಲಸಕ್ಕೆ ಕರೀತಾರೆ, ಅವರು ಆಟ ಆಡಲಿಲ್ಲ ಅಂದರೆ ಹೊಡಿತಾರೆ. ಈಗ ಮನೆಗೆ ಹೇಳಿದರು ಇವ್ರು ಬಂದು ಆವಾಗ ಹೆಂಗೆ ನಮ್ಮ ಪೇರೆಂಟ್ಸು ಅಂದರೆ ಶಿಕ್ಷಕರನ್ನ ಕೇಳೋದು ಹೇಳೋದು ಅದೆಲ್ಲ ಇಲ್ಲ ಅವರಿಗೆ. ಅವ್ರು ಹೊಡೆದ್ರು ಹೊಡ್ಸ್ಕೊ ಮತ್ತು ಬಾ ಕೆಲ್ಸಕ್ಕೆ ಮಾಡಕ್ಕೆ ಬಾ ಅಂತ ಹೇಳೋ ಅಂಥ ಜನ. ಒಂದು ದಿವಸನೂ ಬಂದು ಯಾಕೆ ನಮ್ಮ ಹುಡುಗರಿಗೆ ಹೊಡಿತೀರಿ, ನಾವೇ ಕೆಲಸ ಕೊಟ್ಟದ್ದು ಅವರಿಗೆ, ಅದಕ್ಕೆ ಮನೆಗೆ ಬರ್ತಾರೆ ಅಂತ ಒಂದು ದಿನವೂ ಹೇಳಲಿಲ್ಲ. ಆಮೇಲೆ ಸ್ವಲ್ಪ ನಾವು 5-6ನೇ ಕ್ಲಾಸಿಗೆ ಬಂದಾಗ ನಮ್ಮ ಬ್ರದರು ನಮ್ಮ ಜೊತೆಗೆ ಓದ್ತಿರ್ಲಿಲ್ಲ. ಅವರು ಚಿಕ್ಕವರಿರುವಾಗಲೇ ನಮ್ಮ ಸನ್ಯಾಸಿ ಕೋಡ್ಮೆಗ್ಗಿ ಅಂತ ನಮ್ಮ ದೊಡ್ಡಮ್ಮರ ಮನೆ ಇತ್ತು, ಅಲ್ಲಿ ಓದೋದಕ್ಕೆ ಬಿಟ್ಟಿದ್ದರು. ಅವರು ಅದನ್ನು ಮುಗಿಸ್ಕೊಂಡು ನಾನು 7th ಬಂದಾಗೇನೆ ಅಷ್ಟೊತ್ತಿಗೆ ಇಲ್ಲಿ ಊರಿಗೆ ಬಂದರು. ಆವಾಗ ಈ ಥರ ಆಗ್ತಾಯಿದೆ ಅಂತ ಈ ಸಮಸ್ಯೆ ಹೇಳಿದ್ದಕ್ಕೆ ನಮ್ಮ ಅಣ್ಣನೇ ಬಂದು ಆ ಮಾಸ್ಟರನ್ನ ಕೇಳಿದ್ರು. ಅವಾಗ ಏನಂತ, ಸರ್ ನೀವು ಸರಿ ಆಟ ಆಡ್ಸೋಕ್ಕೆ ಬಿಡೋಣ, ನಾವು ಕೆಲಸ ಇದೆ, ನಮ್ಮ ಹುಡುಗರು ಬರ್ತಾ ಇದ್ದಾರೆ, ಅದಕ್ಕೆ ಹೊಡಿತಾ ಇದ್ದೀರಂತೆ ನೀವು, ಮತ್ತು ನೀವು ಇರಬೇಕಲ್ವ ಆಟ ಆಡ್ಸೋದಕ್ಕೆ, ನೀವು ಹುಡುಗರನ್ನೇ ಬಿಟ್ಟು ನೀವು ಮಾತ್ರ ಹೋದರೆ ಹೇಗಿದು ಅಂತ ಎಲ್ಲ ಕೇಳಿದ್ದಕ್ಕೆ ಆವಾಗಿನಿಂದ ಆ ಮಾಸ್ಟರ್ ನಮಗೆ ಹೊಡೆಯೋದು ಬಿಟ್ಟರು. ಇದು ನಮಗೆ ನೆನಪಿರೋ ಅಂಥದ್ದು, ಬಾಲ್ಯದ ಜೀವನದಲ್ಲಿ ನೆನಪಿರೋ ಅಂಥದ್ದು. ಹೆಚ್ಚಾಗಿ ನಾವು ಆಟ ಗೋಲಿ ಆಡ್ತಾಯಿದ್ವಿ. ಇದು ಸಿಗರೇಟ್, ಹನಡಿ ಸಿಗರೇಟು, ಬರ್ಕ್ಲಿ ಸಿಗರೇಟ್ ಅಂತ ಪ್ಯಾಕ್ಗಳು ಬರೋವು, ಅವನು ಸಿಗರೇಟನ್ನು ಸಾಲ ಕಟ್ಟಿಬಿಟ್ಟು ಗೋಲಿನಲ್ಲಿ ಹೊಡೆಯೋದು. ಅವು ಬರ್ಕ್ಲಿ ಸಿಗರೇಟ್ದು ₹10 ಇದ್ದಂಗೆ, ಹನಡಿ ಸಿಗರೇಟು ₹5 ಇದ್ದಂಗೆ, ಒಂದೊಂದು ಹೊಡ್ಕೊಂಡ್ರೆ ಒಂದೊಂದು. ಗೋಲಿನೂ ಅಷ್ಟೇ, ಗೋಲಿನೂ ಒಂದು ಗುಣಿ ಮಾಡಿಬಿಟ್ಟು ಆಟ ಆಡ್ತಾಯಿದ್ವಿ. ಇದೆಲ್ಲ ಮಾಡ್ತಾಯಿದ್ವಿ. ಈ ಥರದ ಆಟನೆಲ್ಲ ಸ್ಕೂಲಾಗೆ ಅಂತ ಸ್ಪೋರ್ಟ್ಸಿಗೆ ಕಾಂಪಿಟೇಷನ್ ಕೊಡೋ ಥರ ಆಟಗಳಂತೂ ನಾವು ಯಾವುದೂ ಆಡಿಲ್ಲ ಅಲ್ಲಿ ಪ್ರೈಮರಿ ಶಾಲೆಯಲ್ಲಿ. ಮನೆಯಲ್ಲಿ ಬಂದು ಇದು ಎಲ್ಲೂ ಕೆಲಸ ಇಲ್ಲದಾಗ ಈ ಥರ ಆಡಿದ್ದೆಲ್ಲ ಉಂಟು. ಇಂಥ ಆಟಗಳು ಆಡ್ಕೊಂಡು ಇದ್ದದ್ದು ಜಗಳ ಮಾಡ್ಕೊಂತಿರ್ತಿದ್ವಿ. ಹುಡುಗರುಗಳು ಕ್ಲಾಸಲ್ಲಿ ಪಾರ್ಟಿ ಕಟ್ಕೊಂತ ಇದ್ವಿ. ಆ ಹುಡುಗ್ರದ್ದೊಂದು ಪಾರ್ಟಿ, ನಮ್ಮ ಹುಡುಗ್ರದ್ದೊಂದು ಪಾರ್ಟಿ ಅಂತ. ಆವಾಗ ಹುಡುಗರಿಗೆ ರೇಗ್ಸೋಕ್ಕೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ, ಕಡಲೆ ಬೀಜ, ಹಪ್ಪಳ, ಬೆಲ್ಲ ತಗೊಂಡು ಹೋಗ್ತಾಯಿದ್ವಿ ಜೇಬಲ್ಲಿ ಇಟ್ಕೊಂಡು ಸ್ಕೂಲಿಗೆ. ಅದು ತಗೊಂಡು ಹೋಗಿಬಿಟ್ಟು ನಮಗೆ ಯಾರು ಆಗಲ್ವೋ ಆ ಹುಡುಗನ್ನ ನಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು. ನಮಗೆ ಫ್ರೆಂಡು ಇನ್ನೊಬ್ಬ ಅವನ ಪಕ್ಕದಲ್ಲಿ, ಇವನಿಗೆ ತೋರಿಸ್ಬಿಟ್ಟು ಅವನಿಗೆ ಕೊಡೋದು, ಅವನು ಹೊಟ್ಟೆ ಹುರ್ಕೊಳ್ಳಿ ಅಂತ. ಈ ಥರದ್ದು ಅವರು ಹಾಗೆ ಮಾಡೋರು. ಈ ಥರದ್ದೆಲ್ಲ ಚೇಷ್ಟೆಗಳು ಪ್ರಾಥಮಿಕ ಶಾಲೆಯಲ್ಲಿ ನಡೆದ್ವಿ. ಇದು ಬಿಟ್ಟರೆ ಮತ್ತೆ ಬೇರೆ ಆ ಥರದ್ದು ಇನ್ನೇನು ನಡೆದಿಲ್ಲ ಅಷ್ಟೇ. ಮತ್ತೆಲ್ಲ ಕ್ಲೋಸಾಗೇ ಇರ್ತಾಯಿದ್ವಿ, ಜಗಳ ಮಾಡ್ತಾಯಿದ್ವಿ, ಮತ್ತೆ ಮಾತಾಡ್ತಾಯಿದ್ವಿ, ಚೆನ್ನಾಗೇ ಇರ್ತಾಯಿದ್ವಿ. ಸ್ವಲ್ಪ ದಿನಷ್ಟು ಮಾತು ಬಿಡೋದು, ಮತ್ತೆಲ್ಲ ಚೆನ್ನಾಗಾಗೋದು, ಈ ಥರ ಆಗ್ತಾಯಿತ್ತು. ಇದು ನಮ್ಮ ಬಾಲ್ಯದ 7ನೇ ಕ್ಲಾಸ್ನವರೆಗೂ ಈ ಜೀವನ ನಡ್ಕೊಂಡು ಬಂತು. ನಾವು ನಮಗೆ ಆ ಫಸ್ಟ್ ಬೆಂಚು ಲಾಸ್ಟ್ ಬೆಂಚು ಅಂತ ಅರ್ಥ ಆಗಿದ್ದೇ ಇತ್ತೀಚೆಗೆ. ಈ ಟಿ ವಿಗಳಲ್ಲಿ, ಫಿಲಮ್ಗಳಲ್ಲಿ ನೋಡಿಬಿಟ್ಟು ಫಸ್ಟ್ ಬೆಂಚ್ ಸ್ಟೂಡೆಂಟು, ಲಾಸ್ಟ್ ಬೆಂಚ್ ಸ್ಟೂಡೆಂಟು ಅನ್ನೋದು, ಅಂದರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟು ದಡ್ರು, ಫಸ್ಟ್ ಬೆಂಚ್ನವರು ಬುದ್ಧಿವಂತರು ಅಂತ ಇದು ಗೊತ್ತಾಗಿದ್ದೆ. ಇವಾಗ ನಾವು ಓದುವಾಗ ಈ ಥರ ಇರಲಿಲ್ಲ. ಬಟ್ ನಮ್ಗೆ ಗೊತ್ತಿಲ್ಲದೇನೋ ಗೊತ್ತಿದ್ದು ನಾವು ಫಸ್ಟ್ ಬೆಂಚಲ್ಲೇ ಕೂತ್ಕೊಳ್ತಾ ಇದ್ದದ್ದು. ನಮ್ಮ ಉದ್ದೇಶ ಏನಾಗಿರ್ತಾ ಇತ್ತು ಅಂದರೆ, ಟೀಚರ್ಸ್ ಮಾಡೋದು ಹತ್ತಿರದಿಂದ ಚೆನ್ನಾಗಿ ಕಾಣುತ್ತೆ, ಅವ್ರು ಹೇಳೋದು ಚೆನ್ನಾಗಿ ನಮಗೆ ಕೇಳಿಸುತ್ತೆ, ಅವರು ನಮ್ಮನ್ನು ಗಮನಿಸ್ತಾರೆ ಫಸ್ಟ್ ಬೆಂಚಲ್ಲಿದ್ದರೆ ಅನ್ನೋ ಕಾರಣಕ್ಕೆ ಫಸ್ಟ್ ಬೆಂಚ್ ಬಿಟ್ಟರೆ ಸೆಕೆಂಡ್ ಬೆಂಚು ಸೀಟ್ ಸಿಗಲಿಲ್ಲ ಅಂದರೆ, ನಾವು ಅಷ್ಟಾಗಿ ಹೈಟಾಗಿರಲಿಲ್ಲ, ಹೈಟ್ ವೈಸ್ ಕೂರಿಸಿದಾಗಲೂ ನಮಗೆ ಫಸ್ಟ್ ಬೆಂಚೇ ಸಿಗೋದು, ಇಲ್ಲ ಅಂದರೆ ಸೆಕೆಂಡ್ ಬೆಂಚೇ ಸಿಗೋದು ನಮಗೆ. ಅದು 8th ನಾವು ಆಲ್ಮೋಸ್ಟ್ ಆಲ್ ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡಿದ್ದು, 9th ಫಸ್ಟ್ ಬೆಂಚೆ, 10th ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಂಡಿದ್ದೀನಿ. ಆಮೇಲೆ ಕಾಲೇಜಲ್ಲಿ ಮಧ್ಯದಲ್ಲಿ ಎಲ್ಲಂದ್ರೆ ಅಲ್ಲಿ ಸೀಟ್ ನಾವು ಹೋದಂಗೆ ಬೇಗ ಸಿಕ್ಕರೆ ಬೇಗ, ಆ ಥರ ಇತ್ತು. ಆ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಆಗೇ ಇರಬೇಕು, ಸೆಕೆಂಡ್ ಬೆಂಚ್ ಸ್ಟೂಡೆಂಟ್ ಆಗಿರಬೇಕು ಅಂತೇಳಿ. ಬಟ್ ನಮ್ಮ ಆಸೆ ಇದ್ದದ್ದು ಫಸ್ಟ್ ಬೆಂಚಲ್ಲೇ ಕೂತ್ಕೋಬೇಕು ಅಂತ. ಬುದ್ಧಿವಂತರು ಅನ್ನೋದೇನಲ್ಲ. ಆವಾಗ ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ವಿ. ನಮ್ಮ ಊರ ಕಡೆ ಹೇಗೆ ಅಂದರೆ, ನಮಗೆ ಮನೆಯಲ್ಲಿ ನಾವು ಹಸು ಸಾಕಿರೋದ್ರಿಂದ ಬೆಣ್ಣೆ ಮಾಡ್ತಾಯಿದ್ವಿ. ಆ ಬೆಣ್ಣೆನ ವಾರೆಲ್ಲ ಒಬ್ಬರು ತೂಗಿಸ್ಕೊಂಡು ಹೋಗಕ್ಕೆ ಬರೋರು ಬೆಣ್ಣೆನ, ಅವರು ತಗೊಂಡು ಹೋದರು. ಶುಕ್ರವಾರ ನ್ಯಾಮತಿ ಸಂತೆ, ಶುಕ್ರವಾರ ಪೇಮೆಂಟ್ ಮಾಡೋರು, ದುಡ್ಡು ಕೊಡೋರು ಅವರು.
ವಾರದ್ದೆಲ್ಲ ಬೆಣ್ಣೆ ತೊಗೊಂಡದ್ದನ್ನು ಶುಕ್ರವಾರ ಕೊಡೋರು. ಆ ಹಣವನ್ನು ತಗೊಂಡೋಗಿ ಸಂತೆ ಮಾಡ್ಕೊಂಡು ಬರಬೇಕು. ನಮಗೇನಾರು ಒಂದು ಪುಸ್ತಕ, ಪೆನ್ನು ಏನು ಬೇಕಾದ್ರೂ ಆ ಶುಕ್ರವಾರ ಮಾತ್ರ ನಮ್ಮ ಮನೆಯವರಿಗೆ ತರೋದಕ್ಕೆ ಸಾಧ್ಯ. ಅದನ್ನು ನಮ್ಮವ್ವ ಹೆಚ್ಚಾಗಿ ಹೋಗ್ತಾ ಇದ್ದದ್ದು ನಮ್ಮವ್ವನೇ ಸಂತೆಗೆ. ನಮ್ಮ ತಂದೆರೇನು ಅವರೇನು ಹೋಗ್ತಿರ್ಲಿಲ್ಲ ಸಂತೆಗೆ, ಅವರು ಊರು ಯಜಮಾನಿಕೆ ಮಾಡೋದ್ರಲ್ಲೇ ಮುಳುಗೋಗಿರೋರು. ಸರಿ, ಶುಕ್ರವಾರ ದಿನ ಆಯಿತು. ನಾವು ಸೋಮವಾರ ದಿನ ಹೈಸ್ಕೂಲಿಗೆ ಸೇರಿದ್ವಿ. ಅವತ್ತು ಗಣಿತ ಮಾಸ್ಟ್ರು ಗಣಿತ ಮಾಡಿದರು. ಅವರು BT ಅಂತ ಕರಿತಾ ಇದ್ವಿ ಅವ್ರನ್ನ. ಫಸ್ಟ್ ಡೇ ಹೋಮ್ವರ್ಕ್ ಕೊಟ್ಟರು. ನಾವಲ್ಲೇನು ನಮಗಿನ್ನೂ ಏನು ನೋಟ್ಬುಕ್ ಯಾವುದು ಕೊಡಿಸಿಲ್ಲ. ನಮಗೆ ಅವ್ನು ಕೊಡಿಸೋದು ನೆಕ್ಸ್ಟ್ ಫ್ರೈಡೇನೇ. ಫ್ರೈಡೇ ಇವ್ರು ಏನು ಮಾಡ್ತಾರೆ, ನಮಗೆ ಪ್ರೈಮರಿ ಸ್ಕೂಲಲ್ಲಿ ಇದ್ದಂಗೆ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋದ್ವಿ. ಹೋಮ್ವರ್ಕ್ ಮಾಡಿಲ್ಲ. ಹೋಮ್ವರ್ಕ್ ಕೇಳಿದ್ರು ಅವರು, ಹೋಮ್ವರ್ಕ್ ನಾವು ಮಾಡಿಲ್ಲ. ಅಂದರೆ ನಮಗೆ ಹೋಮ್ವರ್ಕ್ ಮಾಡೋಕ್ಕಾಗಲ್ಲ ಅಥವಾ ಬರಲ್ಲ ಅನ್ನೋ ಕಾರಣಕ್ಕೆ ನಾವು ಹೋಮ್ವರ್ಕ್ ಬಿಟ್ಟಿರೋದಲ್ಲ. ನಮಗೆ ನೋಟ್ಬುಕ್ ಕೊಡಿಸಿಲ್ಲ. ಅದನ್ನು ಕೊಡಿಸೋದು ಶುಕ್ರವಾರ ಅಷ್ಟೇನೇ. ಅವ್ರಿಗೆ ಅವತ್ತಾನೆ ನೀವು ಹೇಳಿದ್ದೀವಿ ನಾವು, ಅವ್ರು ಶುಕ್ರವಾರ ತಂದು ಕೊಡ್ತಾರೆ. ಬೇರೆ ದಿನ ಅವ್ರ ಹತ್ರ ಕಾಸು ಇರಲ್ಲ, ನಮ್ಮೂರಲ್ಲಿ ನೋಟ್ಬುಕ್ಕು ಸಿಗಲ್ಲ. ಸೊ ಹಾಗಾಗಿ ನಾವು ಹೋಮ್ವರ್ಕನ್ನು ಮಾಡಿರಲಿಲ್ಲ. ಇದೇ ನಮ್ಮದು ದೊಡ್ಡ ತಪ್ಪು. ಅವರು ಮಾಸ್ಟ್ರು ಆ ಹೋಮ್ವರ್ಕ್ ಮಾಡದೇ ಇರೋರನ್ನೆಲ್ಲ ಲೈನಿಗೆ ಆ ಕಡೆ ಎರಡು ಡೆಸ್ಕ್ಗಳು ಮಧ್ಯದಲ್ಲಿ ನಿಲ್ಲಿಸಿದ್ರು. ಒಂದಿಷ್ಟು ಕೋಲ್ ತಂದರು. ಹೊಡೆದ್ರು ಎಷ್ಟು ಹೊಡೆದ್ರು ಅಂದರೆ ಮೊಣಕಾಲಿಂದ ಕೆಳಗೆ ಇದು ಮೀನು ಕಂಡ ಎಲ್ಲ ಬಾತ್ ಹೋಗಿದ್ದು. ಸುಮಾರು ಒಂದು 50 ಏಟು ಹೊಡೆದಿರ್ಬೋದು ಒಬ್ಬೊಬ್ಬರಿಗೆ. ಸುಮಾರು ಕೋಲ್ಗಳು ಮುರಿದೋದ್ವು. ನಮಗೆ ಅಲ್ಲಿ ಕ್ಲಾಸ್ ಬಿಟ್ಟ ಮೇಲೆ ಊರಿಗೆ ನಡ್ಕೊಂಡು ಬರೋ 6 ಕಿಲೋಮೀಟ್ರ್, ನಮ್ಮೂರಿಗೂ ಅಲ್ಲಿಗೂ ನಡ್ಕೊಂಡು ಬರೋಕ್ಕಾಗ್ತಿರಲಿಲ್ಲ. ಅಷ್ಟು ಒದೆಯನ್ನು ಕೊಟ್ಟಿದ್ರು. ಅಷ್ಟು ಕೊಟ್ಟರು ನಮ್ಮ ಮನೆಯವ್ರು ಯಾಕೆ ಹೊಡೆದ್ದಾರೆ ಅಂತ ಕೇಳಿಲ್ಲ, ಎಂಥದ್ದು ಇಲ್ಲ. ನಾವು ಯಾರ ಹತ್ರಲ್ಲೂ ಹೇಳಂಗೂ ಇಲ್ಲ. ಆ ಥರದ ಪರಿಸ್ಥಿತಿ. ಅಂದರೆ ಅವರು ಆ ಥರ ಮಾಸ್ಟ್ರವರು. ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಕಾರಣವನ್ನು ಕೇಳಲಿಲ್ಲ ಅವರು. ಸುಮ್ಮನೆ ಹೋಮ್ವರ್ಕ್ ಮಾಡಿಲ್ಲ, ಹೊಡೆದಾಕಿದ್ರು ಅಷ್ಟೇ. ನಮಗೆ ಅದು ತುಂಬ, ಅದು ಎಂದೂ ಮರೆಯಲ್ಲ ನಾನು ಅದು ಆ ಜೀವನನ. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಮ್ಮ ಜೀವನದಲ್ಲಿ ನಾವು ಏಟ್ ತಿನ್ನಿಸ್ಕೊಂಡದ್ದು. ಆಮೇಲೆ ಏನು ಮಾಡಿದ್ವಿ, ಅದಕ್ಕೆ ನೆಕ್ಸ್ಟ್ ಹೋಮ್ವರ್ಕ್ ಹೇಳಿದ್ರಲ್ಲ ಅವರು, ಇವ್ರು ಶುಕ್ರವಾರಕ್ಕೆ ನಾವು ಕಾಯ್ತಿರಲಿಲ್ಲ. ನಾವೇನು ಮಾಡಿದ್ವಿ, ಹಳೆ 7ನೇ ಕ್ಲಾಸ್ 6ನೇ ಕ್ಲಾಸಿನ ನೋಟ್ಬುಕ್ ಇದ್ವಲ್ಲ, ಹಾಳೆನೆಲ್ಲ ಕಿತ್ತುಬಿಟ್ಟು ಸೂಜಿ ದಾರ ತಗೊಂಡು ನಾವೇ ಹೊಲ್ಕೊಂಡ್ವಿ. ಒಂದು ನೋಟ್ಬುಕ್ ಮಾಡ್ಕೊಂಡ್ವಿ. ಅದರಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ತಗೊಂಡು ಹೋದೆ. ಅಲ್ಲಿ ಅವತ್ತೇ ಲಾಸ್ಟ್ ಅದು ಒದೇ ತಿನ್ಸ್ಕೊಂಡದ್ದು. ಅದನ್ನ ಆ ಥರ ತೋರ್ಸೋಕೆ ಮಾಡಿದ್ವಿ. ನಮ್ಮನೆ ಎಷ್ಟು ಬಡತನ ಅಂದರೆ ಒಂದು ಜಾಮಿಟ್ರಿ ಬಾಕ್ಸ್ ಕೊಡ್ಸೋದಕ್ಕೂ ಅವ್ರ ಕೈಲಿ ಆಗಲ್ಲ. ಆ ಥರ ನಾವು ಅದಕ್ಕೆ ಜಾಮಿಟ್ರಿ ಬಾಕ್ಸ್ ನಮ್ಮ ಮನೇಲಿ ಕೊಡಿಸಿಲ್ಲ ಅಂತ ನೆಪ ಹೇಳೋದು, ನನ್ನ ಹತ್ರ ಸ್ಕೇಲ್ ಇಲ್ಲ ಅಂತ ನೆಪ ಹೇಳೋದು, ಅದು ನಮ್ಮ ಜಾಯಮಾನದಲ್ಲೇ ಇಲ್ಲ. ಜಾಮಿಟ್ರಿ ಬಾಕ್ಸ್ ಇಲ್ಲದ್ರೆ ಏನಾಯಿತು, ಡೆಸ್ಕಲ್ಲೇ ನಾವು ಲೈನ್ ಹಾಕ್ತಾಯಿದ್ವಿ. ನೋಟ್ಬುಕ್ಕಿಗೆ ಲೈನ್ ಹಾಕಿ ಡೆಸ್ಕಲ್ಲೇ ಸ್ನೇಹಿತರ ಹತ್ರ ಇಸ್ಕೊಂಡು, ಅವ್ರ ಹತ್ರ ಇರುತ್ತಲ್ಲ. ಆಮೇಲೆ ಕೈವಾರ ಅಂತ ಬರುತ್ತೆ. ಆ ಕೈವಾರ ಅವರು ಮುರಿದು ಎಸ್ತುದ್ದನ್ನು ರಿಪೇರಿ ಮಾಡ್ಕೊಂಡು ನಾವು ಕೈವಾರ ಅಂತ ಯೂಸ್ ಮಾಡಿದ್ದೀವಿ. ಈ ರೀತಿಯಲ್ಲಿ ನಾವು ಓದಲೇಬೇಕು ಅಂತ ಓದಿರೋದು. ಆಮೇಲೆ ಆವಾಗ ನಾವು ಓದುವಾಗ ಹೆಂಗಿತ್ತು ಅಂದರೆ, ಓದಿದರಷ್ಟೇ ಪ್ಯಾಂಟು ಶರ್ಟು ಹಾಕ್ಕೊಳ್ಳೋದು, ಮಿಕ್ಕಿದರೆಲ್ಲ ಚಡ್ಡಿ ಪಂಚೆ ಇಂಥದ್ದು ಹಾಕ್ಕೊಂಡಿರೋದು ಅನ್ನೋ ಥರ ನಮ್ಮ ಮೈಂಡಲ್ಲಿ ಅವಾಗ. ಪ್ಯಾಂಟ್ ಹಾಕ್ಕೊಂಡ್ರೆ ಒಂಥರ ನಾಚಿಕೆ, ಅದಕ್ಕೆ ಓದಿರಬೇಕು, ಡಿಗ್ರಿ ಮಾಡ್ಕೊಂಡಿರಬೇಕು, ಅವರಷ್ಟೇ ಪ್ಯಾಂಟ್ ಹಾಕ್ಕೊಳ್ಳೋದು ಅನ್ನೋದು ಒಂದು ಮನೋಭಾವ ಇತ್ತು. ಆಗ ನಮಗೊಂದು ಆಸೆ, ನಾನು ಪ್ಯಾಂಟ್ ಹಾಕ್ಕೋಬೇಕಾದ್ರೆ ನಾನು ಚೆನ್ನಾಗಿ ಓದಬೇಕು. ಅದು ನಮಗೆ ಪ್ರೈಮರಿನಲ್ಲಿರುವಾಗಲೇ ಬಂದಿತ್ತದು. ಆ ರೀತಿಯಾದಂಥ ಮನೋಭಾವ. ನಾನು ಪ್ಯಾಂಟ್ ಹಾಕ್ಕೊಳ್ಳೋಕೆ ಆಸೆ ಅಲ್ಲ, ಪ್ಯಾಂಟ್ ಹಾಕ್ಕೊಳ್ಳೋದು ನಾನು ಓದಲಿಲ್ಲ ಅಂದರೆ ಹಾಕ್ಕೊಳ್ಳಂಗಿಲ್ಲ ಅನ್ನೋದು ನಮ್ಮ ಮನಸ್ಸಿನಲ್ಲಿ. ಪ್ಯಾಂಟ್ ಹಾಕ್ಕೊಳ್ಳೋಕ್ಕೋಸ್ಕರನೇ ನಾವು ಓದಿದ್ದು ಅಂತ, ಹೆಚ್ಚು ಇನ್ಸ್ಟಿಟ್ಯೂಟ್ ಕೊಟ್ಟು ಓದಿದ್ದು ಅವಾಗೆ. ನಾವು ಪ್ಯಾಂಟ್ ಹಾಕ್ಕೊಳ್ಬೇಕು ಅನ್ನೋ ಕಾರಣಕ್ಕೇ ಓದಿದ್ದು. ಹಾಗಾಗಿ ನಾವು ಹೆಚ್ಚು ಓದೋದ ಕಡೆ ಹೆಚ್ಚು ಗಮನವನ್ನು ಕೊಟ್ಕೊಂಡು ಓದ್ಕೊಂಡು ಬಂದ್ವಿ. ಆಮೇಲೆ ಹೇಗೆ ಓದ್ತಾ ಇದ್ವಿ ಅಂದರೆ, ಅದು 6 ಕಿಲೋಮೀಟ್ರ್ ನಡ್ಕೊಂಡು ಬರುವಾಗ ರೋಡಲ್ಲೆಲ್ಲ ಓದ್ಕೊಂಡು ಬಂದಿದ್ದೇವೆ ನಾವು. ರೋಡಲ್ಲೆಲ್ಲ ಓದ್ಕೊಂಡು ಬರೋದು. ಮತ್ತು ರೋಡಲ್ಲಿ ಹೋಗುವಾಗೇನು ರೋಡಲ್ಲಿ ಓದ್ಕೊಂಡು ಹೋಗ್ತಿರ್ಲಿಲ್ಲ. ಹೈಸ್ಕೂಲಿಗೆ ಹೋಗುವಾಗ ತುಂಬಾ ಕಷ್ಟಪಟ್ಟಿದ್ವಿ. ಅದೇ ಆವಾಗಲೇ ಹೇಳಿದಾಗೆ ಆ ಹೊರೆಯನ್ನು ಹಾಕಿಬಿಟ್ಟು ಊಟ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಜೋಳದ ರೊಟ್ಟಿ, ಮೆಂತ್ಯ ಚಟ್ನಿ, ಮೊಸರು, ತುಪ್ಪ ಹಾಕಿ ರೊಟ್ಟಿ ಸೌರಿ ಕೊಡೋರು. ಮಳೆ ಸುರಿತಾ ಇರೋದು, ಛತ್ರಿ ಹಿಡ್ಕೊಂಡು ರೊಟ್ಟಿ ತಿನ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಸುರುವನ್ನೆ ಅಂತ ಒಂದು ಊರು ಬರೋದು, 5 ಕಿಲೋಮೀಟ್ರ್ ಹೋದೆ. ಅಲ್ಲಿ ಹೋಗಿ ಯಾರ ಮನೆಯೆಲ್ಲರೂ ಇಸ್ಕೊಂಡು ನೀರು ಕುಡಿದು ಆ ಸ್ಕೂಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ಸ್ಕೂಲಿಗೆ ಹೋದರೆ, ಅಲ್ಲಿ ಲೇಟಾಗಿ ಹೋದರೆ ಅಲ್ಲಿ PT ಮಾಸ್ಟ್ರು SN ಅಂತ ಅವ್ರ ಹೆಸರು, ಅವರು ಹೊಡಿತಾರೆ ಪ್ರೇಯರಿಗೆ ಹೋಗಲಿಲ್ಲ ಅಂದರೆ. ಪ್ರೇಯರಿಗೂ ಹೋಗಬೇಕು ಅಂದರೆ ಎಷ್ಟು ಕಷ್ಟಪಡದೆ ಹೈಸ್ಕೂಲ್ ಅಂದರೆ ಹೇಳ್ಬಾರ್ದು, ಅಷ್ಟು ತುಂಬ ಕಷ್ಟದಲ್ಲೇ ಓದಿರೋದು ನಾವು. ಮಧ್ಯಾಹ್ನವೂ ಅಷ್ಟೇ. ಅಲ್ಲಿ ನುಚ್ಚಿನವ್ರದ್ದು ಅಂತ ಒಬ್ರದ್ದು, ಅದು ನ್ಯಾಮ್ತಿನಲ್ಲಿ ಸಾವುಕಾರರವರು, ಅವ್ರದ್ದು ಬೋರ್ವೆಲ್ ಇತ್ತು. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಸ್ಕೂಲಿಗೆ. ಎಲ್ಲ ಸುಮಾರು ಒಂದು 15-20 ಹಳ್ಳಿ ಮಕ್ಕಳು ಆ ಸ್ಕೂಲಿಗೆ ಬರೋರು. ಆವಾಗೆಲ್ಲ ತಾಲೂಕಿಗೆ ಒಂದೇ ಹೈಸ್ಕೂಲು ಈ ಥರ ಇರೋದು. ಕಾಲೇಜ್ ಬಂದುಬಿಟ್ಟು ಇಡೀ ತಾಲೂಕಿಗೆ 2 ಕಾಲೇಜು, ನ್ಯಾಮ್ತಿ ಮತ್ತು ಹೊನ್ನಾಳಿ. 2 ಹತ್ರ ಕಾಲೇಜಿದ್ದು. ಹೈಸ್ಕೂಲು ನಮ್ಮ ನ್ಯಾಮ್ತಿನಲ್ಲಿತ್ತು, ಹೊನ್ನಾಳಿನಲ್ಲಿತ್ತು. ಸುತ್ತಮುತ್ತ ಮಕ್ಕಳೆಲ್ಲ ಅದೇ ಹೈಸ್ಕೂಲಿಗೆ ಬರಬೇಕು. ಹಂಗೆ ತುಂಬ ಸ್ಟ್ರೆಂತ್ ಇರೋದು. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಎಲ್ಲರೂ ಊಟ ಅಲ್ಲಿ ಹೋಗಿ ಬೋರ್ವೆಲ್ ನೀರು ಕುಡ್ಕೊಂಡು ಅಲ್ಲಿ ರೊಟ್ಟಿ ತಿನ್ಕೊಂಡು ಬರ್ತಾಯಿದ್ವಿ. ಇಲ್ಲಿ ಸ್ಕೂಲಲ್ಲಿ ಹೇಗೆ ಅಂದರೆ ಟೀಚರ್ಸು, ಅಲ್ಲಿ ನೆಗೆಟಿವ್ ಟೀಚರ್ಸು ಇದ್ದರು, ಪಾಸಿಟಿವ್ ಟೀಚರ್ಸು ಇದ್ದರು. ನಾವು 8ನೇ ಕ್ಲಾಸಲ್ಲಿರುವಾಗ ಒಬ್ಬರು ಟೀಚರ್ ಇರೋರು.
ಅವರು ಹೇಗೆ ಅಂದರೆ ಅವರು ಸಮಾಜ ಪರಿಚಯ ಪಾಠ ಮಾಡ್ತಾ ಇದ್ದದ್ದು. ಅವರು ಅದು ಏನು ಹೇಳೋರು ಅನ್ನೋದೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆ ಥರದ ಪಾಠ ಬರೋರು ಸುಮ್ಮನೆ ನಿನ್ನನ್ನು ಕಟ್ ಮಾಡಿಬಿಡ್ತಾನೆ, ನಂದು ಓದಿದ್ರೆ ನಿನ್ನನ್ನು ಕಟ್ ಮಾಡಿಬಿಡ್ತಾನೆ ಅಂತ ಹೇಳೋದು. ಅದು ಏನು ಹೇಳ್ತಿದ್ರೆ ನಾವು ಬರ್ಕೊಳ್ತಲೂ ಇರಲಿಲ್ಲ, ಕೇಳಿಸ್ಕೊಳ್ತಲೂ ಇರಲಿಲ್ಲ. ಇಲ್ಲ ಅಂದರೆ ಸುಮ್ಮನೆ ಆ ಕಿಟಕಿನಲ್ಲಿ ಅಲ್ಲಿ ಗುಳೆದಾರ ಹೆಂಗಸರು ಅಂತ ಕೂತ್ಕೊಂಡಿರೋರು. ನಮಗೆ ಅವ ಚಿಕ್ಕ ಮಕ್ಕಳು ನಮಗೆ ಅದು ಗೊತ್ತಿಲ್ಲ ಅಕ್ಕಿಂಗ್ ಇವ್ರು ನೋಡೋರು ಅಂತ. ಅವ್ರು ಆ ಕಿಟಕಿನೆಲ್ಲ ಹೆಂಗಸರು ನೋಡ್ಕೊಂಡು ನಿಂತ್ಕೊಂತಾರೆ ಸುಮ್ಮನೆ. ನಮಗೆ ಅದು ಗೊತ್ತಿಲ್ಲ ಯಾಕೆ ಅಂತ. ನಮಗೆ ಬುದ್ಧಿ ಬಂದ ಮೇಲೆ ಗೊತ್ತಾಯಿತು ಇವ್ರು ಈ ಕೆಲಸ ಮಾಡಿದ್ದಾರೆ ಅಂತ. ಸೊ NV ಅಂತ ಅವ್ರ ಹೆಸರು. ಬಳೆ ವ್ಯಾಪಾರ ಮಾಡೋದು, ಬಳೆ ಅಂಗಡಿ ಇಟ್ಕೊಂಡು ಬಳೆ ವ್ಯಾಪಾರ ಮಾಡೋದು, ಈ ಥರ ಸರಿಯಾಗಿ ಪಾಠನೇ ಮಾಡಲಿಲ್ಲ ಅವರು. ಹಾಗಾಗಿ ನನಗೆ ಸೋಷಿಯಾಲಜಿ ಅಂದರೆ ತುಂಬ ಕಷ್ಟದ ಸಬ್ಜೆಕ್ಟ್ ಆಗೋಯ್ತದು. ಯಾಕೆಂದರೆ ಅದು ನಾವು ಆ ಟೀಚರ್ ಮೇಲೆ ಡಿಪೆಂಡ್ ಆದ್ವಿ ಅಂತ ಕಾಣ್ತಾ ಅವ್ರು ಸರಿಯಾಗಿ ನಮಗೆ ಕಲಿಸದೇ ಇರೋದ್ರಿಂದ, ಸರಿಯಾಗಿ ಪಾಠ ಮಾಡದೇ ಇರೋದ್ರಿಂದ ಸೋಷಿಯಾಲಜಿ ನನಗೆ ಎಲ್ಲರೂ ಹೇಳ್ತಾರೆ ಸಮಾಜ ಪರಿಚಯ ತುಂಬ ಸುಲಭವಾದ್ದು ಅಂತಾರೆ. ಅದು ನನಗೆ ತುಂಬ ಕಷ್ಟವಾದ ಸಬ್ಜೆಕ್ಟ್ ಆಗೋಯಿತು. ಅದೇ ಗಣಿತ ಮಾಡೋ ಮಾಸ್ಟ್ರು ಈ ಬೀಟ್ ಅಂತ ಹೊಡೆದ್ರಲ್ಲ, ಅವ್ರು ಅಷ್ಟು ಹೊಡೆದಿರ್ಬೋದು. ಆದರೆ ನನಗೆ ಮಾಡಲ್ಲಾಗಿ ನಾನು ಇಟ್ಕೊಂಡಿರೋದು ಅವರನ್ನೇ. ಯಾತಕ್ಕೆಂದರೆ ಅವ್ರು ಬಂದರೆ 100 ಹುಡುಗರು ಕೂತಿರಲಿ ಕ್ಲಾಸಲ್ಲಿ, ಪಿನ್ ಡ್ರಾಪ್ ಸೈಲೆಂಟ್ ಇರೋದು. ಅವ್ರು ಪಾಠ ಮಾಡ್ತಾಯಿದ್ರೆ ಒಬ್ಬ ಹುಡುಗ ಹಾಕಳಿಸ್ತಿರ್ಲಿಲ್ಲ. ಹಾಕಳಿಸಿದ್ರೆ ಚಾಕ್ ಪೀಸ್ ಅವ್ನ ಬಾಯಿಗೆ ಹೋಗೋದು. ಏನು ಸೌಂಡು, ಪಿನ್ ಡ್ರಾಪ್ ಸೈಲೆಂಟಲ್ಲಿ ಅಷ್ಟು ಮಕ್ಕಳು ಕೂತಿರೋರು. ಅವರು ಕ್ಲಾಸ್ ಮುಗಿಸೋವರೆಗೂ ಅವರು 45 ನಿಮಿಷ ಹೇಗೆ ಕಳೀತಾಯಿದ್ರು, ಹೇಗೆ ಹೇಳ್ತಾಯಿದ್ರು, ಅಷ್ಟು ಚೆನ್ನಾಗಿ ಪಾಠ ಹೇಳ್ಕೊಡೋರು ಅವರು. ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದರು ಅವರು. ಹಾಗಾಗಿ ನಾವು ಅವರನ್ನೇ ಅವಲಂಬಿಸಿರೋದು. ನನ್ನ ನೇಚರು ಸ್ವಲ್ಪ ಅವ್ರ ಥರನೇ ಬಂದಿದೆ. ನಾನು ಅವರನ್ನೇ ಮಾಡೆಲ್ಲಾಗಿ ಇಟ್ಕೊಂಡದ್ದು. ಸರಿಯಾಗಿ ನಾವು ಮಾಡೋ ಪಾಠ ಮಕ್ಕಳಿಗೆ ಹಿಡಿಸಿದರೆ ಅವ್ರು ಆಟೋಮೆಟಿಕ್ಕಾಗಿ ಕೂತ್ಕೊಳ್ತಾರೆ ಸೈಲೆಂಟಾಗಿ. ನಾವು ಮಾಡೋದು ಸರಿಯಾಗಿ ಈಗ ಇಲ್ಲೇ ಹೇಳಿದೆ, 2 ಉದಾಹರಣೆ ಹೇಳಿದ್ನಲ್ಲ ನಾನು. ಆ ವೀರಭದ್ರಪ್ಪ ನಾವು ಮಾಸ್ಟ್ರು ಸರಿಯಾಗಿ ಪಾಠ ಮಾಡ್ತಿರ್ಲಿಲ್ಲ, ಬರೀ ಬೈಯೋದು, ಹೆಂಗಸರು ಬೈಯೋದು. ಅವ್ರನ್ನ ಬೇಕಂತಲೇ ಹುಡುಗರು ಅವ್ರು ಬಂದಾಗ ಜಾಮಿಟ್ರಿ ಬಾಕ್ಸ್ ಬೀಳ್ಸೋದು. ಜಾಮಿಟ್ರಿ ಬಾಕ್ಸ್ ಬಿದ್ದ ತಕ್ಷಣ ಸೌಂಡ್ ಆಯ್ತಾ ಇವ್ರು ಪಾಠ ಮಾಡುವಾಗ, ಯಾವನವನು ಮಂತೆ ಅನ್ನಿಸ್ತರು ಮನೆಯಲ್ಲಿ ಹುಟ್ಟಿಲ್ಲ ಅಂತ ಕಾಣುತ್ತೆ. ಯಾವನವನು ಅಂದರೆ ಯಾರು ಹೇಳ್ತಿರ್ಲಿಲ್ಲ. ಅವನು ಯಾವನೋ ಕುಡುಕ್ ನನ್ನ ಮಗ ಬಂದು ಕೂತ್ಕೊಂಡ್ರೆ ಕಾಣ್ತಾನೆ, ಬರೀ ಈ ಥರ ಬೈಗಳೇ. ಅವನು ಯಾರೋ ಅಪ್ಪುಗುಟ್ಟಿಲ್ಲ ಅಂತ ಕಾಣುತ್ತೆ. ಅವ್ರು ಬೇಕಂತಲೇ ಹುಡುಗರು ಈ ಥರ ತರಲೆ ಮಾಡೋರು. ಅವ್ರು ಬೇಕಂತಲೇ ಇವ್ನು ಬೈಯೋರು. ಆಮೇಲೆ ಬೇಕಂತಲೇ ಹುಡುಗರು ಸಾರ್ ನಮಗೇನು ಅರ್ಥ ಆಗಲಿಲ್ಲ ಅಂತ ಕೇಳೋರು ಎದ್ದು. ನಾವೇನೇನು ಕೇಳೋಕ್ಕೋಲಿಲ್ಲ, ಅವ್ರು ಕೊಡೋ ಉತ್ತರದಲ್ಲೇ ಗೊತ್ತಾಗೋತಿ ಇವ್ರು ಏನು ಹೇಳಲ್ಲ ಅಂತ. ಮಕ್ಕಳು ಕೇಳಿದ್ರೆ ಅವ್ರು ಏನು ಹೇಳಬೇಕು, ನಿಮ್ಮ ಮನೇಲಿ ಒಳಕಲ್ಲಿದೆಯಾ, ಮುದ್ದೆ ಮಾಡ್ತಾರಾ ಅಂತ ಕೇಳೋರು. ಹ್ಞೂ ಸರ್ ಒಳಕಲ್ಲಿದೆ, ಮುದ್ದೆನೂ ಮಾಡ್ತಾರೆ. ಒಂದು 3 ಮುದ್ದೆ ಹೊಡೆದ ಒಳಕಲ್ಲಿಗೆ ತಲೆ ಕೊಡೋ, ನಿಮ್ಮ ಅವ್ವಿಗೆ ಹೇಳೋ, ಅವ್ರು ಚೆಚ್ತಾರೆ, ಅರ್ಥ ಆಗತ್ತೆ ಹೋಗು, ಈ ಥರ ಹೇಳೋರು ಅವರು. ಆ ಸೋಷಿಯಾಲಜಿ ಮಾಡೋ ಮಾಸ್ಟ್ರು ಹಿಂದೆಲ್ಲಿಂದ ನಮಗೆ ಅರ್ಥ ಆಗಬೇಕು. ಹಾಗಾಗಿ ಅದು ತುಂಬ ಕಷ್ಟದ್ದಾಗೋಯ್ತು. ಈ ಗಣಿತ ಮಾಸ್ಟ್ರು ತುಂಬ ಚೆನ್ನಾಗಿ ಹೇಳ್ಕೊಡೋರು. ಹಾಗಾಗಿ ನಾವು ಅವರನ್ನೇ ಫಾಲೋ ಮಾಡಿದ್ದು. ಅವರಿಂದಲೇ ನಾನು ಗಣಿತ ಮಾಸ್ಟ್ರಾಗಿದ್ದು, ಅವರಿಂದಲೇ ಸೈನ್ಸ್ ಕಡೆ ಒಲವು ಬಂದಿದ್ದು ನನಗೆ. ನಾನು ಇವತ್ತು ಅವರನ್ನು ಪೂಜ್ಯನೀಯವಾಗಿ ಕಾಣ್ತೀನಿ. ಅವತ್ತು ಅಷ್ಟು ಹೊಡೆದಿದ್ರು ಅವರೇ ನನಗೆ ಮಾಡಲು. ಶಿಕ್ಷಕರಾದರೆ ಅವ್ರ ಥರ ಇರಬೇಕು ಅಂತ ಅನಿಸ್ತತಿ ನನಗೆ. ಅದು ಇಂಗ್ಲೀಷ್ ಮೀಡಿಯಮ್ ಬೇರೆ, ನಾವು ಓದಿರೋದು ಕನ್ನಡ ಮೀಡಿಯಮಲ್ಲಿ. ನಮಗೆ ಏನೇನೂ ಅರ್ಥ ಆಗ್ತಿರ್ಲಿಲ್ಲ. ಕಾಲೇಜಿಗೆ ಹೋದ್ರೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಸುಮ್ಮನೆ ಗೋಡೆ ನೋಡ್ದಂಗೆ ನೋಡ್ಕೊಂಡು ಸುಮ್ಮನೆ ಎದ್ದು ಬರೋದು ಆಯಿತು. ನನಗೆ ಊರದ್ದು ನಮ್ಮ ಮುಂದೆ ನೆನಪು. ಬಿಲ್ಡಿಂಗಿ ಮೇಲೆ ಬರೋದು, ಊರ ಕಡೆ ನೋಡ್ಕೊಂಡು ಹತ್ಕೊಂಡು ನಿಂತ್ಕೊಳ್ಳೋದು. ಇಡೀ ಸ್ಕೂಲ್ ಹುಡುಗರು ನನ್ನ ಕಂಡ್ರೆ ಗದ್ದಿಗೇಶ್ ಮಾಸ್ಟರ್ ಬರ್ತಾ ಇದ್ದಾರೆ ಅಂದರೆ ಆ ರೋಡಲ್ಲಿ ನನ್ನ ಎದುರಿಗೆ ಯಾರು ಬರೋದಲ್ಲ. ಸಂಧಿ ಮೂಲಿಗೆ ಓದ್ಕೊಂಡು ಹೋಗ್ತಾರೆ. ಪೇರೆಂಟ್ಸ್ ಎಲ್ಲ ಬಂದು ಹೇಳೋರು, ಸರ್ ನೀವು ಅದೇನು ಮಾಡಿದ್ರೇನೋ ನಮ್ಮ ಹುಡುಗರಿಗೆ ಏನು ಹೇಳೋದೇ ಬೇಡ, ನಾವು ಮನೇಲಿ ಅವರೇ ಕೂತ್ಕೊಂಡು ಓದ್ ಕೇಳ್ತಾರೆ. ಕ್ಲಾಸ್ ಒಳಗೆ ಹೋಗೋದಷ್ಟೇ ಗೊತ್ತು ನನಗೆ. ನಾನು ಹೊರಗೆ ಬರಬೇಕಾದ್ರೆ ಬೇರೆ ಲೆಕ್ಚರರ್ಸ್ ಬಂದು, ಸಾರ್ ನಿಮ್ಮ ಟೈಮ್ ಆಗಿದೆ, ಒಂದು ಪೀರಿಯಡ್ ಎಕ್ಸ್ಟ್ರಾನು ತಗೊಂಡಿದ್ದೀರಿ, ಬನ್ನಿ ಅಂತ ಕರಿಬೇಕು. ಅಲ್ಲಿವರೆಗೂ ನನ್ನ ಮಕ್ಕಳಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ. ಸಂಬಳಕ್ಕೆ ಅಂತ ಯಾವತ್ತೂ ಕೆಲಸ ಮಾಡಿರೋನಲ್ಲ. ನಾನು ನಂಬರ್ 1 ಶಿಕ್ಷಕ ಆಗಬೇಕು. ಮಕ್ಕಳು ನನ್ನನ್ನು ಜೀವನ ಪರ್ಯಂತ ನೆನೆಸ್ಕೋಬೇಕು. ನಾನು ಮಕ್ಕಳನ್ನ ಎಂಥ ದಡ್ಡನ್ನೂ ಕೂಡ ಅವನು ಬುದ್ಧಿವಂತನ ಮಗುವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ.